ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಮಾಡಬೇಕಲ್ಲ ಅಂತ ಅನ್ಕೊಂಡೆ. ಆಗ ನನಗೆ ಇಮಿಡಿಯೇಟ್ ಆಗಿ ನೆನಪಾಗಿದ್ದು ನನ್ನ 8th ಸ್ಟ್ಯಾಂಡರ್ಡ್ ಮಕ್ಕಳು. ಸೊ ಅವ್ರಿಗೋಸ್ಕರ ನಾನು 8th ಸ್ಟ್ಯಾಂಡರ್ಡ್ನ ಫಸ್ಟ್ ಚಾಪ್ಟರ್ ರ್ಯಾಷನಲ್ ನಂಬರ್ಸಲ್ಲಿ ಎಕ್ಸಸೈಸ್ 1.1 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಈ ಪ್ರಾಬ್ಲಮ್ಸ್ನ ಸಾಲ್ವ್ ನೋಡೋಕ್ಕೂ ಮುಂಚೆ ಬೇಕಾದರೆ ನೀವು ನಿಮ್ಮ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಬರುತ್ತೆ. ಏನು ರೆಸಿಪ್ರೋಕಲ್ ಅಂತ ಬರುತ್ತೆ, ರೋಲ್ ಆಫ್ ಒನ್ ಅಂತ ಬರುತ್ತೆ, ಕಾಂಪಿಟೇಟಿವ್ ಪ್ರಾಪರ್ಟಿ ಅಂತ ಬರುತ್ತೆ, ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಬರುತ್ತೆ. ಆ ಒಂದು ಪ್ರಾಪರ್ಟೀಸ್ನ ಒಂದ್ಸತಿ ಓದ್ಬಿಟ್ಟು ಇದನ್ನು ನೋಡಿ ಖಂಡಿತವಾಗಿ ನಿಮಗೆ ಅರ್ಥ ಆಗುತ್ತೆ. ಅಫ್ಕೋರ್ಸ್ ನಾನು ಇಲ್ಲಿ ಕೂಡ ಈ ಪ್ರಾಬ್ಲಮ್ ಆನ್ಸರ್ನ ಬರೆಯುವಾಗ ನಾನು ನಿಮಗೆ ಆ ಪ್ರಾಪರ್ಟೀಸ್ನ ಎಕ್ಸ್ಪ್ಲೈನ್ ಮಾಡಿನೇ ಬರಿತೀನಿ. ಆದರೂ ಕೂಡ ನೀವು ಒಂದ್ಸತಿ ಅದನ್ನು ಓದಿ, ಆಯಿತಾ? ಟೆಕ್ಸ್ಟ್ ಬುಕ್ನ ಎಷ್ಟು ಓದ್ತಿರೋ ಅಷ್ಟು ನಿಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ. ಸೊ ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ, ಓಕೆನಾ? ಸೊ ಸಾಲ್ವ್ ಮಾಡೋಣ ಬನ್ನಿ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್, -4/5 into 1 is equal to 1 into -4/5 ಅಂತ ಇದೆ. ಸೊ is equal to -4/5 ಅಂತ ಕೊಟ್ಟಿದ್ದಾರೆ. ಸೊ ಇದು LHS, ಇದು RHS. ಸೊ LHS ಈ -4/5 into 1 ಮಾಡಿದ್ರು ಕೂಡ -4/5ನೇ ಬರುತ್ತಂತೆ. ಸೊ RHS ಇದೆಯಲ್ಲ 1 into -4/5 ಹಿಂಗೆ ಮಲ್ಟಿಪ್ಲೈ ಮಾಡಿದ್ರೆ ಇದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಎರಡು ಕಡೆ ಗಮನಿಸಿದ್ರೆ 1ಅನ್ನು ಉಲ್ಟಾ ಸೀದಾ ಮಾಡಿದ್ದಾರೆ, ಹಿಂದೆ ಮುಂದೆ ಹಾಕಿದ್ದಾರೆ ಅಷ್ಟೇ. ಸೊ ಇದೇನು ಹೇಳ್ತಾ ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ರೋಲ್ ಆಫ್ ಒನ್ ಅಂತ ಇದೆ, ಅದನ್ನ ನೋಡಿ ನೀವು. ಅದರೊಳಗಡೆ ಒಂದು ಲೈನ್ ಬರ್ತಾರೆ, ಏನದು? 1 ಈಸ್ ಎ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೊ ನೀವು ಇದನ್ನ 7th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಓದಿರ್ತೀರಾ. 1 ಈಸ್ ಎ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಏನದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದ್ರೆ, ಸೊ 1ಗೆ ನೀವು ಯಾವ್ದಾದ್ರು ನಂಬರ್ನ ಮಲ್ಟಿಪ್ಲೈ ಮಾಡಿ. 1 2s ಅಂದ್ರೇನು? 2ನೇ. 2 1s ಅಂದ್ರೇನು? 2ನೇ. 2 4s ಅಂದ್ರೇನು? 8. 4 2s ಅಂದ್ರೇನು? 8 ಅಲ್ವಾ? ಸೊ 1ಗೆ ನೀವು ಇಲ್ಲ ಅದನ್ನೇ ಮಾಡಿರೋದು ಅವರು. ಸೊ 1 ಇಸ್ ಅ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. a into 1 is equal to 1 into a. ಇದನ್ನ ಅಲ್ಲಿ ಬರೆದಿದ್ದಾರೆ, ಓಕೆನಾ? ಸೊ ಆ ಒಂದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡಿ ತೋರಿಸಿದ್ದಾರೆ ಅಷ್ಟೇ. ಸೊ a into 1 ಅಂದ್ರೆ ಏನೇ, 1 into a ಅಂದ್ರೆ ಏನೇ. ಸೊ ಅದೇ ಥರ ಇಲ್ಲಿ -4/5 1 into 1 ಅಂದ್ರೂ -4/5, 1 into -4/5 ಅಂದ್ರೂ ಕೂಡ ಆನ್ಸರ್ -4/5. ಸೊ ಇಲ್ಲಿ ಯೂಸ್ ಮಾಡೋಂಥ ಪ್ರಾಪರ್ಟಿ ಅದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಪ್ರಾಪರ್ಟಿ. ಅರ್ಥ ಆಯ್ತಲ್ಲ? ಈಗ ಸೆಕೆಂಡ್ ಪ್ರಾಬ್ಲಮ್, ಇಲ್ಲಿ ಏನು ಕೊಟ್ಟಿದ್ದಾರೆ? -13/17 into -2/7 is equal to -2/7 into -13/17. ಸೊ ಈ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಏನ್ ಮಾಡಿದ್ದಾರೆ ಗೊತ್ತಾ? ಸೊ ಫಸ್ಟ್ ಇದಿದೆ, ಆಮೇಲೆ -2/7 ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ? ಫಸ್ಟೇ -2/7 ತಗೊಂಡಿದ್ದಾರೆ, ಆಮೇಲೆ ಇದನ್ನ ತಗೊಂಡಿದ್ದಾರೆ. ಸೊ ಹೀಗೆ ಮಾಡಿದ್ರು ನಿಮ್ಗೆ ಆನ್ಸರ್ ಸೇಮ್ ಬರುತ್ತಂತೆ, ಈ ರೀತಿ ಮಲ್ಟಿಪ್ಲೈ ಮಾಡಿದ್ರು ನಿಮಗೆ ಆನ್ಸರ್ ಸೇಮ್ ಬರುತ್ತಂತೆ. ಸೊ ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ, ಆಲ್ಮೋಸ್ಟ್ ಇದೇ ತರನೇ. ಅಲ್ಲಿ 1 ಇದೆ, ಇಲ್ಲಿ ಬೇರೆ ಬೇರೆ ನಂಬರ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದನ್ನ ಏನಂತ ಕರಿತೀವಿ? ಆಕ್ಚುಲಿ ಇಲ್ಲಿ ಏನು ಅಪ್ಲೈ ಮಾಡಿದ್ದಾರೆ? ಕಾಮ್ಯುಟೇಟಿವ್ ಪ್ರಾಪರ್ಟಿ. ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ಸೊ ಈ ಪ್ರಾಪರ್ಟಿ ಏನ್ ಹೇಳುತ್ತೆ? a into b is equal to b into a. This is the property. a into b is equal to b into a. ಏನ್ ಹಾಗಂದ್ರೆ a ಜಾಗದಲ್ಲಿ 2 ಹಾಕ್ತೀನಿ, b ಜಾಗದಲ್ಲಿ 3 ಹಾಕ್ತೀನಿ. ನೋಡಿ, 2 3s ಅಂದ್ರೆ ಏನು? 6 ಬರುತ್ತೆ. 3 2s ಅಂದ್ರೆ ಏನು? 6 ಬರುತ್ತೆ ಅಲ್ವಾ? ಸೊ a ಜಾಗದಲ್ಲಿ 2 ಹಾಕ್ತೀನಿ, b ಜಾಗದಲ್ಲಿ 3 ಹಾಕ್ತೀನಿ, ಓಕೆನಾ? 2 3s ಅಂದ್ರೆ ಏನು? 6 ತಾನೆ. ಅದೇ ರೀತಿ 3 into 2 ಹಂಗಾದೇನು? 6 ತಾನೆ. ಸೊ ದಿಸ್ ಶೋಸ್ ಕಾಮ್ಯುಟೇಟಿವ್ ಪ್ರಾಪರ್ಟಿ. ಸೇಮ್ ಇಲ್ಲಿ ರ್ಯಾಷನಲ್ ನಂಬರ್ಸ್ ಯೂಸ್ ಮಾಡಿ. ಇಲ್ಲಿ ನಾನು ಹೋಲ್ ನಂಬರ್ಸ್ ಯೂಸ್ ಮಾಡಿದೆ, ಇಲ್ಲಿ ರ್ಯಾಷನಲ್ ನಂಬರ್ಸ್ ಯೂಸ್ ಮಾಡಿದೆ ಅಷ್ಟೇ, ಬೇರೆ ಇನ್ನೇನು ಮಾಡಿಲ್ಲ ಅಲ್ಲಿ. ಸೊ ಫಾರ್ ದ ಸೆಕೆಂಡ್ ಒನ್ ಆನ್ಸರ್ ಈಸ್ ಕಾಮ್ಯುಟೇಟಿವ್ ಪ್ರಾಪರ್ಟಿನ ಯೂಸ್ ಮಾಡಿದ್ದಾರೆ ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ -19/29 into 29/-19 ಅಂತ ಇದೆ, ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಸೊ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ, ಇಲ್ಲಿ ಏನ್ ಮಾಡಿದ್ದಾರೆ? ಇಲ್ಲಿ ನ್ಯೂಮಿನೇಟರ್ ಇದೆ -19, ಇದನ್ನ ಡಿನಾಮಿನೇಟರ್ಗೆ ಹಾಕಿದ್ದಾರೆ. ಇಲ್ಲಿ 20ನ ಡಿನಾಮಿನೇಟರ್ ಇದೆ, ಈ 20ನ ನ್ಯೂಮಿನೇಟರ್ಗೆ ಹಾಕಿದ್ದಾರೆ. ಸೊ ಆಮೇಲೆ ಏನ್ ಮಾಡಿದ್ದಾರೆ? ಮಲ್ಟಿಪ್ಲೈ ಮಾಡಿದ್ದಾರೆ. ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಏನ್ ಬಂದಿದೆ? 1 ಬಂದಿದೆ. ಹೇಗೆ 1 ಬರುತ್ತೆ ನೋಡಿ? ಇಲ್ಲೂ 19 ಇದೆ, ಇಲ್ಲೂ 19 ಇದೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ 29 ಇದೆ, ಇಲ್ಲೂ 29 ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ನಮಗೆ 1 ಬರುತ್ತೆ. ಸೊ ಯಾವುದೇ ಒಂದು ನಂಬರ್ನ, ರ್ಯಾಷನಲ್ ನಂಬರ್ನ, ಯಾವುದೇ ಒಂದು ರ್ಯಾಷನಲ್ ನಂಬರ್ನ ಆ ನಂಬರ್ನ ರೆಸಿಪ್ರೋಕಲ್ ಮಾಡಿ
ಸೊ ಈ ತರ ರಿವರ್ಸ್ ಮಾಡ್ತೀವಲ್ಲ ಅದನ್ನ ರೆಸಿಪ್ರೋಕಲ್ ಅಂತ ಕರೀತಾರೆ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಸಿಗುತ್ತೆ ರೆಸಿಪ್ರೋಕಲ್ ಅಂತ, ಆ ಒಂದು ಪ್ರಾಪರ್ಟಿನ ಓದಿ ನೀವು. ಸೊ 19/29 ಇದು ರ್ಯಾಷನಲ್ ನಂಬರ್, ಇದನ್ನ ರೆಸಿಪ್ರೋಕಲ್ ಮಾಡಿದ್ದಾರೆ ಅಂದ್ರೆ ರಿವರ್ಸ್ ಮಾಡಿದ್ದಾರೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕೂಡ ಕರೀತಾರೆ. ಸೊ 29/-19 ಮಾಡಿದ್ರು. ಸೊ ಈ ತರ ರೆಸಿಪ್ರೋಕಲ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಏನಾಗುತ್ತೆ 1 ಆಗುತ್ತೆ. ಸೊ ನೀವು ಇಲ್ಲಿ ರೆಸಿಪ್ರೋಕಲ್ ಪ್ರಾಪರ್ಟಿ ಅಂತ ಕೂಡ ಬರ್ಬೋದು. ಓಕೆನಾ? ಟು ಗೆಟ್ ದ ಟು ದ ಗಿವನ್ ರ್ಯಾಷನಲ್ ನಂಬರ್, ಟು ಗೆಟ್ ಆನ್ಸರ್ 1 ವಿ ಶುಡ್ ಮಲ್ಟಿಪ್ಲೈ ದ ರೆಸಿಪ್ರೋಕಲ್ ಆಫ್ ದಟ್ ಗಿವನ್ ನಂಬರ್. ಓಕೆನಾ? ಸೊ ಇದಕ್ಕೆ ಬೇಕಾದ್ರೆ ನೀವು ರೆಸಿಪ್ರೋಕಲ್ ಅಂತ ಬರೀರಿ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಫಸ್ಟ್ ಮೇನ್. Okay, these are all the solutions for the first main.